ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ವಿವಿಧ ಕೆಲಸಗಳಿಗೆ ಟೆಂಡರ್ ಮೂಲಕ ಕೆಲಸಗಾರರನ್ನು ನೇಮಿಸಲಾಗುತ್ತಿದ್ದು, ಈ ಪೈಕಿ ವಸತಿ ನಿಲಯ ಹಾಗೂ ಇನ್ನಿತರ ಕಡೆಗಳಲ್ಲಿರುವ ಶೌಚಾಲಯಗಳನ್ನು ತೊಳೆಯಲು ಎಸ್ಸಿಗಳನ್ನು ಮಾತ್ರ ಬಳಕೆ ಮಾಡಲಾಗುತ್ತಿದೆ. ಇತರ ಸಮುದಾಯದ ಕೆಲಸಗಾರರನ್ನು ಇತರ ಕೆಲಸಗಳಿಗೆ ಬಳಸಿಕೊಳ್ಳಲಾಗುತ್ತಿದೆ. ಎಸ್ಸಿಗಳನ್ನು ಕೇವಲ ಶೌಚಾಲಯ ತೊಳೆಯಲು ಮಾತ್ರ ಸೀಮಿತಗೊಳಿಸದೆ ಇತರ ಕೆಲಸಗಳಿಗೂ ಬಳಸಿಕೊಳ್ಳುವಂತಾಗಬೇಕು ಎಂದು ಸಾಮಾಜಿಕ ಕಾರ್ಯಕರ್ತೆ ಲಕ್ಷ್ಮೀ ಸುಬ್ರಹ್ಮಣ್ಯ ಅವರು ಆಗ್ರಹಿಸಿದ್ದಾರೆ. ಪುತ್ತೂರು ಉಪವಿಭಾಗ ಮಟ್ಟದ ಎಸ್ಸಿ ಎಸ್ಟಿ ಪೊಲೀಸ್ ಕುಂದುಕೊರತೆಗಳ ಸಭೆಯು ಪುತ್ತೂರಿನ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಪುತ್ತೂರು ಉಪವಿಭಾಗ ಮಟ್ಟದ ಪೊಲೀಸ್ ವರಿಷ್ಠಾಧಿಕಾರಿ ಅರುಣ್ ನಾಗೇಗೌಡ ಅವರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಸಭೆಯಲ್ಲಿ ವಿಷಯ ಪ್ರಸ್ತಾಪಿಸಿದ ಲಕ್ಷ್ಮೀ ಸುಬ್ರಹ್ಮಣ್ಯ ಅವರು, ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಲು ಟೆಂಡರ್ ಕರೆಯಲಾಗುತ್ತಿದ್ದು, ಇದರಲ್ಲಿ ಎಲ್ಲಾ ಸಮುದಾಯದವರಿಗೂ ಅವಕಾಶ ನೀಡಲಾಗುತ್ತಿದೆ. ಈ ಪೈಕಿ ಶೌಚಾಲಯ ತೊಳೆಯಲು ಎಸ್ಸಿಗಳನ್ನು ಮಾತ್ರ ಬಳಕೆ ಮಾಡಲಾಗುತ್ತಿದೆ. ಅಲ್ಲದೆ ಇತರ ಎಲ್ಲ ಕೆಲಸಗಾರರಿಗೆ ವಾರಕ್ಕೊಮ್ಮೆ ಕೆಲಸದಲ್ಲಿ ಬದಲಾವಣೆಯನ್ನು ಮಾಡಲಾಗುತ್ತಿದ್ದು, ಶೌಚಾಲಯ ತೊಳೆಯುವವರನ್ನು ಮಾತ್ರ ಬದಲಾವಣೆ ಮಾಡುತ್ತಿಲ್ಲ. ಇಂತಹ ತಾರತಮ್ಯವನ್ನು ಸರಿಯಲ್ಲ. ದಲಿತರಿಗೂ ಎಲ್ಲ ಕೆಲಸ ಮಾಡಲು ಅವಕಾಶ ಕಲ್ಪಿಸುವಂತಾಗಬೇಕು ಎಂದು ಆಗ್ರಹಿಸಿದ್ದಾರೆ. ನನ್ನ ಹಾಗೂ ನಾವು ಈಗಾಗಲೇ ತಮ್ಮ ಕಳೆದ ಮೀಟಿಂಗ್ನಲ್ಲಿ ತಾವು ನೀಡಿದ ಸಲಹೆ ಹಾಗೂ ತಮ್ಮ ಯಾವುದೇ ತೊಂದರೆ ಇದ್ರ ಬಗ್ಗೆ ತಾವು ನಾವು ಪ್ರೊಸೀಡ್ ಪಾಯಿಂಟ್ ನಂಬರ್ 1 ನೋಡಿ. ಕಾಪಿ ದಲಿತ ಮಕ್ಕಳು ಇದೆಯಲ್ಲ, ಇದು ಬಂದಿಲ್ಲ.